ಅಬ್ಬಬ್ಬಬ್ಬ, ಏನು ಬಿಸಿನಮ್ಮ, ಏನು ಸೆಕೆನಮ್ಮ. ಓಹೋ, ಎಷ್ಟು ಆಚೆ ಕುತ್ಕೊಂಡಿದ್ರು ಮೈಯೆಲ್ಲ ಹಂಗೆ ಸುಟ್ಕೊಂಡು ಹೋಗ್ಬಿಟ್ಟು ಹೋಗು. ಅದೇನೋ ದೂಸರು ಮಾಡಿ ಪಿಚ್ಚಾಗಿ ಇಕ್ತಾಳೆ, ಅವು ಕುಡಿಯೋಕ್ಕಾಗಲ್ಲ, ಹಲ್ಲುಗಳೆಲ್ಲ ಜುಮ್ ಅಂತವೆ. ಮಡಕೆ ಒಂದು ತಗೊಂಬಾರ ಅಂತ ಹೇಳ್ಬೇಕು. ಮಡಕೆ ತಂದು ಆ ಮರಳಾಕಿ ಮರಳ ಮೇಲೆ ಇಕ್ಕಬೇಕು. ವಾ ದೀಪಾ, ಬಾಮ್ಮ, ಚೆನ್ನಾಗಿದ್ಯಾ? ಹ್ಞೂ ಅತ್ತೆ, ಚೆನ್ನಾಗಿದ್ದೀನಿ. ಕೂತ್ಕ. ನಿಮ್ಮ ಯಜಮಾನ್ ಫೋನ್ ಮಾಡಿದ್ನಾ ಬಾ ಅಂತ? ಕೂತ್ಕ. ಅವಳಿಲ್ಲ, ಇವಳು ನಿಶಾ. ಅದೇನೋ ಬಸ್ ಬರ್ತದೆ, ಬಸ್ಗೆ ಎಕ್ಕಿಸ್ತಾಳೆ. ಸಾಯಂಕಾಲನೇ ಬರೋದು. ಅದೇನೋ ಪರಂಗಣ್ಣು, ಆಮೇಲೆ ಮಾವಿನಕಾಯಿ, ದ್ರಾಕ್ಷಿ ಹಣ್ಣು, ಅವೇನೋ ಬುಕ್ಗಳಿಕೊಂಡು ರಾತ್ರಿ ಎಲ್ಲ ಓದ್ಕೊತಾ ಇರ್ತಾಳೆ. ಅವಳು ಸ್ನೇಹನು ಹೇಳ್ಕೊಡ್ತಾ ಇರ್ತಾಳೆ. ನಿನ್ನಂಗಲ್ಲಮ್ಮ ಇವಳು, ಪರವಾಗಿಲ್ಲ. ನೀನು ಮುಂಚೆ ಜಂಬ ಮಾಡ್ತಾ ಇದ್ದೆ ಮಾತಾಡ್ಸಕ್ಕ. ಆಮೇಲೆ ಏನು ನಾವು ಮಾಡ್ಕೊಡಮ್ಮ ಅಂತ ಹೇಳಿದ್ರೆ, ಇಲ್ಲ ಅತ್ತೆ ನಂಗೆ ಕೆಲಸ ಇದೆ ಅಂತ ಏನೋ ಹೇಳ್ತಾ ಇದ್ದೆ. ಇವಳು ಒಳ್ಳೆಯವಳು ಪಾಪ, ಏನನ ಹೇಳಿ ಮಾಡ್ಕೊಡ್ತಾಳಮ್ಮ. ಹೋಗು ತಿನ್ನೋಗು. ದೋಸೆ, ಇಡ್ಲಿ, ಚಟ್ನಿ ಎಲ್ಲ ಮಾಡವಳೆ. ಅಡುಗೆಗಳು ಚೆನ್ನಾಗಿ ಮಾಡ್ತಾಳೆ, ಮನೇನೂ ಕಿಲಿನ್ಗೆ ಇಕ್ಕಂತಾಳೆ. ಜವಾಬ್ದಾರಿ. ಬಲೆ ಒಳ್ಳೆ ಹುಡುಗಿ ನಮ್ಮ ಪಾಪ. ಯಾರತ್ತು ಮಕ್ಕಳಾದ್ರೆ ಏನು? ನಮ್ಮತ್ತೆ ಇವಾಗ ಹಳೇದೆಲ್ಲ ಹೇಳ್ಬೇಕಾ? ಅಯ್ಯೋ ಭಗವಂತ. ನೀವು ಬೆಂಗಳೂರಾಗಿದ್ರಲ್ಲ, ನೀನು ನಿಮ್ಮ ಯಜಮಾನು ನಿಮ್ಮ ಮಗು, ನಾನು ಅವಾಗ ಬರ್ತಾ ಇದ್ನಲ್ಲ, ನೀನು ಸೋಫಾ ಮೇಲೆ ಕೂತ್ಕೊಂಬೇಡ ಅತ್ತೆ, ಸೋಫಾ ಎಲ್ಲ ಗಲೀಜಾಗ್ತದೆ ಅಂತ ಐತಲ್ಲ. ಹಂಗೆಲ್ಲ ಅನ್ನಲ್ಲ, ಬೈತಾಳೆ ನನ್ನ. ಸೋಫಾ ಮೇಲೆ ಕೂತ್ಕೊ, ಏನಕ್ಕ ಸೋಫಾಗಳಿರೋದೆ ಅಂತ ಅಲ್ಲಿ ಮೇಲೆ ಇಕ್ಕಣಕ, ನಾವು ತಂದಾಕಿರೋದು ಕೂತ್ಕೊ ಅಂತ ಹೇಳ್ತಾಳೆ. ಕಾಪಿ ಏನಾರ ಮಾಡ್ಕೊಡೆ ಅಂದರೆ ಹಂಗೆ ಮಾಡ್ಕೊಡ್ತಾಳೆ. ಬೆಳೆ ಒಳ್ಳೆ ಹುಡುಗಿ ನಮ್ಮ, ತುಂಬಿದ ಹುಡುಗಿ, ತುಂಬಿದ ಕೊಡ ಇದ್ದಂಗೆ. ಕಾಫಿ ಟೈಮ್ಕ, ಊಟ ಟೈಮ್ಕ ಎಲ್ಲನ ಇರಲಿ ಬರ್ತಾಳೆ ಹುಡ್ಕೊಂಡು. ಬಾ ತಿನ್ನು, ಬಾ ತಿಂದಿರ ಏನು ಮಾಡ್ತೀಯ ಅಂತ ಎಲ್ಲ ಹೇಳ್ತಾರೆ. ಅಯ್ಯೋ ಒಳ್ಳೆ ಹುಡುಗಿ ನಮ್ಮ, ಒಳ್ಳೆ ಹುಡುಗಿ ಸಿಕ್ಕವ್ರೆ ಅಂತ. ಅಯ್ಯೋ ಅಂದ ಚಂದ ಕಟ್ಕೊಂಡು ಏನಮ್ಮ ಆಗಬೇಕು? ಗುಣ ಅಮ್ಮ ಮುಖ್ಯ. ನೀನು ನಮ್ಗೆ ಪ್ಯಾಟಿಗ್ಲಾಗ ಅಕ್ಕಪಕ್ಕದಾಗ ಯಾರು ಗುರ್ತಿರಲ್ಲ, ಏನೂ ಇಲ್ಲ, ಏನೋ ಮಗನೂ ಸೊಸೆ ಅವರೇ ಅಂತಂದ್ಬಿಟ್ಟು 2 ದಿವಸ ಇರೋಣ ಅಂತ ಬಂದರೆ ನೀನು ನನ್ನ ಸೇರ್ತಾನೆ ಇರಲಿಲ್ಲಲ್ಲಮ್ಮ. ಬಚ್ಚಲಕ್ಕೆ ಹೋಗ್ಬಿಟ್ಟು ಬಂದರೆ ಹೋಗಿ ನೀರು ದಡಾರ್ನ ಹಾಕ್ಬಿಡ್ತೈತೆ. ಅವಾಗ ರೊಷ್ಟು ಕಿವಿ ಕೇಳಿಸೋನಂಕ. ನೀನು ಬಕೀಟಾಗಿ ನೀರು ಸುರಿಯೋದು ಚೆನ್ನಾಗಿ ಕೇಳಿಸೋದು ನಂಕ. ಹಂಗಿಲ್ಲಮ್ಮ ಈ ಹುಡುಗಿ ಪಾಪ, ಒಳ್ಳೆ ಹುಡುಗಿ. ಅದೇನೋ ಪೆನಾಯಿಲ್ ಏನೋ ತಂದವಳೆ. ನಾನು ನೀರು ಹಾಕಿದ್ಮೇಲೆ ಪೆನಾಯಿಲ್ ಹಾಕು ಅಂತ ಹೇಳವಳೆ. ಹಾಕ್ಬಿಟ್ಟು ಬರ್ತೀನಿ, ಗಮ್ಮಂತ ಇರ್ತದೆ ಮನೆಯೆಲ್ಲ. ಒಳ್ಳೆ ಹುಡುಗಿ. ನಮ್ಮ ಅತ್ತೆ ಇವಾಗ ನನ್ನ ಮಾನ ಮರ್ಯಾದೆ ತೆಗಿಬೇಕಂತವಳೆ. ಏನೋ ಸೊಸೆ ಬಂದವಳೆ, ಆಗಿರೋ ತಪ್ಪುಗಳೆಲ್ಲ ತಿದ್ಕೊಂಡು ಏನೋ ಮಾತಾಡೋಣ ಅನ್ನೋದು ಬಿಟ್ಬಿಟ್ಟು ಹಿಂದಿಂದು ಮುಂದಿಂದು ಎಲ್ಲ ತಿರುವಾಗ್ತಾವಳಲ್ಲಪ್ಪ. ಏನನ್ನ ಹೇಳೋಣ ಅಂದರೆ ಮುಂದೆ ಕಿವಿಗೆ ಕೇಳಿಸಲ್ಲ. ಹೋಗ್ಲಿ ಸುಮ್ಮನೆ ಇರು, ಅದನ್ನೆಲ್ಲ ಇವಾಗ ಹೇಳ್ಬೇಕಾ? ಏನು ಹೇಳ್ಬೇಡ, ಸುಮ್ಮನೆ ಇರು. ಎಲ್ಲ ಸ್ನೇಹ ಯಾಕೆ ಬರ್ತಾ ಇದ್ದೆ ಅಂತ ಆಯ್ತಾ? ಇನ್ನು ಬರಲ್ಲ ಹೇಳಮ್ಮ, ಇನ್ನು ಬರಲ್ಲ ಹೇಳು. ನನ್ನ ಮಗನು ಸೊಸೆ ಮೊಮ್ಮಗಳು ಎಲ್ಲ ಇಲ್ಲೇ ಅವರಲ್ಲ, ಇನ್ನು ಬರಲ್ಲ. ನೀನು ಏನೋ ಮಾಡ್ಕೊಂಡು ನೀನು ಪಾಡು. ನನ್ನ ಮಗನಿಗೂ ಇನ್ನೊಂದು ಮದುವೆ ಆಗೋಯ್ತು. ನಾನು ಅಂತ ಹೇಳಿದ್ರೆ ಈ ಅಮ್ಮನ ಅಂತ ಹೇಳ್ತಾಳೆ. ಸ್ನೇಹ, ಸ್ನೇಹ. ಒಬ್ಬರು ಮನೆ ಬಾಗಿಲಿಗೆ ಹೋಗಲ್ಲ, ಒಬ್ಬರು ಸುದ್ದಿಗೆ ಹೋಗಲ್ಲ, ಯಾರ ಹತ್ರ ಮಾತಾಡಲ್ಲ. ತಾನಾಯಿತು, ತನ್ನ ಕೆಲಸ ಆಯಿತು, ಕೆಲಸ ಎಲ್ಲ ಆದರೆ ಅಪ್ಪನಾಗ ಎತ್ಕೊಂಡು ಏನೋ ಹಿಂಗೆ ಉಜ್ಜುತ್ತಾ ಇರ್ತಾಳಮ್ಮ. ನಾನು ಎಲ್ಲ ನೋಡ್ಕೊಳ್ಳಿ, ಬೆಳಗ್ಗೆಯಿಂದ ಕೆಲಸ ಮಾಡ್ತಾಳೆ, ಯಾರೋ ಅಷ್ಟೊತ್ತು ಕೂತ್ಕೊಳ್ಳಿ ಬಿಡು ಅಂತ. ಆಮೇಲೆ ಎಲ್ರು ಗಣ್ಣರು ಸಾಯಂಕಾಲ ಅವನು ಬಂದ ಮೇಲೆ ಇಬ್ಬರು ಸೇರ್ಕೊಂಡು ಅಡುಗೆ ಮಾಡ್ತಾರೆ. ಎಲ್ಲರೂ ಕೂತ್ಕೊಂಡು ತಿಂತೀರಿ. ಅವ್ರ ಪಾರ್ಕ್ ಅವ್ರು ಹೋಗಿ ಮಲ್ಕೊಂತಾರೆ, ನಾನು ಪಾರ್ಕ್ ನಾನು ಮಲ್ಕೊಂತೀನಿ. ಎಂಟ್ರು ಗಣ್ಣವ್ರು ಇಬ್ಬರು ಹೊಂದಾವಣಿಕೆ ಗೌರಮ್ಮ. ನೀವಾದರೆ ದಿನ ಕಿತ್ಲಾಡ್ತಾ ಇದ್ರಿ, ನಾನು ನೋಡ್ತಾ ಇದ್ನಲ್ಲ ಬೆಂಗಳೂರಿಗೆ ಬಂದಾಗ, ದಿನ ಕಿತ್ಲಾಡ್ತಾ ಇದ್ರಿ. ಇವರಿಲ್ಲ, ಹೊಂದಾವಣಿಕೆ ಗೌರೆ. ಅವ್ನು ಬಂದ ಮೇಲೆ ಇಬ್ಬರು ಅಡುಗೆ ಮಾಡೋದು, ಅವ್ನು ತರಕಾರಿ ಹಚ್ಕೊಡೋದು, ಈ ಅಮ್ಮನ ಅನ್ನ ಮಾಡೋದು. ಚೆನ್ನಾಗವ್ರು ಇಬ್ರು. ಏನಾನ ಆಗಲಿ ನಿನ್ನ ಜೀವನ ನೀನೇ ಹಾಳು ಮಾಡ್ಕೊಂಡೆ ಬಿಡಮ್ಮ ದೀಪ. ನನ್ನ ಮಗನು ಎಷ್ಟು ಒಳ್ಳೆಯವನು. ಇವಾಗ ನೋಡಿ ಎಂಟ್ರನ್ನ ಹೆಂಗೆ ಸಾಕ್ಕಂತವನೆ. ಅವರು ದಂಡಿಗಿರೋರಮ್ಮ, ಏನು ಇಲ್ಲೋರೇನಲ್ಲ. ಅವ್ರ ತಾತನು ಕೋಟ್ಯಾಧೀಶ್ವರನು, ದಂಡಿಗೆ ಅದಂತೆ ಅವ್ರಿಗೂ. ಅವನ ಸಂಬಳ ಏನು ಇಸ್ಕೊಳಲ್ಲಂತೆ. ಮನೆ ಹೇಳಿದ್ನು, ನನ್ನ ಸಂಬಳ ಏನು ಇಸ್ಕೊಂತ ಇಲ್ಲಮ್ಮ, ಮನೆ ಜವಾಬ್ದಾರಿ ಎಲ್ಲ ಅವಳೇ ನೋಡ್ಕೊತಾಳೆ. ಏನಾನ ಬೇಕು ಅಂತಂದರೆ ಅವಳೇ ಕಾಸು ಕೊಟ್ಟು ಚೀಟಿ ಕೊಡ್ತಾಳೆ, ನಾನೆಲ್ಲ ಬ್ಯಾಂಕಾಗ ಹಾಕ್ತಾಯಿದ್ದೀನಿ ಅಂತ ಹೇಳಿದ್ನು. ಒಂದು ಹೆಣ್ಣು ಮಗು ಅದೇ, ಇನ್ನೊಂದು ಭಗವಂತೆಯಿಂದ ಒಂದು ಗಂಡು ಮಗು ಆಗ್ಬಿಟ್ರಮ್ಮ ಸಾಕು. ಆಪ್ರೇಷನ್ ಮಾಡಿಸ್ಬಿಡ್ತೀರಮ್ಮ ಸಾಕು ಇಬ್ರು. ಎಲ್ಲ ಭಗವಂತ ನಿಚ್ಚನಮ್ಮ. ಏನದೆ ಇಷ್ಟು ಒಳ್ಳೇದು ಮಾಡೋನೆ, ಇನ್ನು ಅದೊಂದು ಒಳ್ಳೇದು ಮಾಡಿಬಿಟ್ರೆ ನಮ್ಗೆ ಅಷ್ಟೇ ಸಾಕಮ್ಮ. ಇನ್ನೇನು ಬೇಡ, ಅದೊಂದು ನೆಮ್ಮದಿಯಾಗಿ ಹೋಗ್ಬಿಡ್ತದೆ ನಂಗೆ. ನೆಮ್ಮದಿಯಾಗಿ ಪ್ರಾಣ ಬಿಟ್ಬಿಡ್ತೀನಿ. ಇವಳು ಬಾಯಕಮ್ಮ ಅನ್ನಾಕ ವಟ 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 ಅಂತವಳೆ. ಅಲ್ಲ ನನ್ನ ಎದುರು ಅವಳು ಹೆಂಗೆ ಹೋಗ್ಬಿಡ್ತಾವಳು ನೋಡು.
ನೀನು ಹಣೆ ಬರ ಇದ್ದಿದ್ದೆ ಅಷ್ಟೇನೇನೋ ಬಿಡಮ್ಮ. ಏನು ಮಾಡೋಕ್ಕಾಗ್ತದೆ. ಅವಳು ಬರಬೇಕಂತಿತ್ತು, ಅವಳ ಮನೆ ಜವಾಬ್ದಾರಿ ನೋಡ್ಕೊಬೇಕಂತಿತ್ತು. ಇಷ್ಟು ದೊಡ್ಡ ಮನೆ ನೀನು ಅವಾಗ ಹೆಂಗಂತ ಇದ್ದೆ, ನಂಗೆ ಗೂಡ್ಸೋಕ್ಕಾಗಲ್ಲ, ಒರ್ಸೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ ಅಂತ ಇದ್ದೆ. ನೋಡಮ್ಮ ಹೆಂಗಿಟ್ಕೊಂಡವಳೆ ಮನೇನ. ಮೊನ್ನೆ ಟೈಲ್ಸ್ ಹಾಕ್ಸಿದ್ದು, ಹಾಲು ಹಾಕಿದ್ರೆ ತಿರ್ಗಾ ಹಾಲು ಎತ್ಕೊಬೇಕು. ಆ ಹಾಲು ಕೆಳಗೆ ಬಿದ್ದಿರೋ ಹಾಲು ಎತ್ಕೊಂಡು ತಿರ್ಗಾ ಕಾಪಿ ಇಕ್ಬೇಕು. ಅಷ್ಟು ನೀಟಾಗಿ ಇಕ್ಕೊಳ್ಳೆ ಮನೇನ. ಹ್ಞೂ, ನಿನ್ನ ಮಗಳು ಅಷ್ಟೇ ಓದ್ಕೊಂತ ಬರ್ಕೊಂತ ಇರ್ತಾಳಲ್ಲ, ಪೇಪರ್ಗಳೇನ ಬಿದ್ದಿದ್ರೆ ಎಲ್ಲ ಕ್ಲೀನ್గా ಬಾಸ್ಕೊಂಡೋಗಿ ನೀರೊಳಗೆ ಇಕ್ತಾಳೆ. ಬಲೆ ಅವಳಿಗೂ ಬಲೆ ಬುದ್ಧಿ ಹೇಳ್ಕೊಟ್ಟವಳೆ. ಇವಳು ಅಷ್ಟೇ ಒಳ್ಳೆ ಹುಡುಗಿನೇ ಪಾಪ. ಅದ್ಯಾಕ ಕೋಪ ಮಾಡ್ಕೊಂಬಿಟ್ಲು? ರಸ ಸುಮ್ಮನೆ ಎತ್ತಿ ಬಾಯಿ ಮುಚ್ಕೊಂಡು ನಾನು ಬಂದು ನಿಮ್ಮ ಸಂಸಾರ ಹಾಳು ಮಾಡಿದ್ನೆ. ಅಯ್ಯೋ ಇಲ್ಲಮ್ಮ, 2 ದಿವಸ 3 ದಿವಸ ಅಷ್ಟೇ, ಹೋಗು ಹೋಗು ಅಂತ ಇದ್ದೆ, ಬಂದ್ಬಿಡ್ತಾ ಇದ್ನಲ್ಲ ನಾನು. ಅಯ್ಯೋ ನಾನ್ಯಾಕಮ್ಮ ನಿಮ್ಮ ಸಂಸಾರ ಹಾಳು ಮಾಡಲಿ? ಮುಚ್ಚಿ ಹತ್ರ ಬರ್ಕೊಂಡು ಬದಲು ಸುಮ್ಮನೆ ಬಾಯಿ ಮುಚ್ಕೊಂಡಿರೋದ ಮೇಲೆ. ಓಹ್ ಯಾವಾಗ ಬಂದ್ರಿ? ಇವಾಗ ಬಂದು ಇಲ್ಲಿ ಕುತ್ಕೊಂಡೆ ನೋಡಿ. ನಿಶಾಂತ್ ಕರ್ಕೊಂಡು ಹೋಗೋಣ ಅಂತ ಬಂದೆ. ಸ್ನೇಹ ನೋಡೆ ಅಮ್ಮ ಬಂದವಳೆ. ದೀಪ ನಿಮ್ಮ ಯಜಮಾನ್ ಮೊದಲೇ ಏನ್ರು? ಬಂದ್ಲು. ಊಟ ಮಾಡ್ರಿ. ಇಲ್ಲ, ಊಟ ಮಾಡ್ಕೊಂಡ್ ಬಂದೆ. ಕಾಫಿ ಏನಾದ್ರು ಕುಡಿತೀರಾ? ಬೇಡ ಬೇಡ. ನಿಶಾ ಸ್ಕೂಲ್ಗೆ ಹೋಗೋಳೆ ಅಂತ. ಸ್ಕೂಲ್ಗೆ ಹೋಗೋಳೆ. ಮೇಲೆ ಕುತ್ಕ, ಮೇಲೆ. ಇಲ್ಲಿ ಬಿಡು ಪರವಾಗಿಲ್ಲ. ನೀನ್ ಯಾಕೆ ಮೇಲೆ ಕುತ್ಕೊಂಡ್ರಿ? ಇಲ್ಲಿ ಕುತ್ಕೊಳ್ಳೋದು? ನಾನು ಕುತ್ಕೊಳ್ಳಲ್ಲ, ನನ್ಗಿಲ್ಲೇ ಸರಿ. ಸರಿ ಬಿಡು. ಏನಕ್ಕಂತೆ ಬಂದಿರೋದು? ನಿಶಾನ್ ಕರ್ಕೊಂಡು ಹೋಗಕ್ಕಂತೆ ಅಂತ ಹೇಳಮ್ಮ. ನಿಶಾನ ಕರ್ಕೊಂಡು ಹೋಗ್ತಾರಂತೆ. ಏನು? ಮಗುನ ಕರ್ಕೊಂಡು ಹೋಗಕ್ ಬಂದಿರೋದಂತೆ. ಮಗುನೇನೆ ನಮ್ಮ ಮನೆಯಿಂದ ಆಸ್ಕ್ ಒಂದ್ ಹೆಜ್ಜೆ ಕಳ್ಸಿದ್ಯ ಅಂದ್ರೆ ನೀನು ನಿಡ್ಕೊಂಡು ತಟ್ಟಾಕ್ಬಿಡ್ತೀನಿ ನೋಡ್ಕ. ಎಂತ ಮಾತಾಡ್ತೀಯ ನೀನು? ಮಗು ನೀನು ಕವಲ ಜೊತೆ ಕಳ್ಸೋದ? ಬೇಕಾಗಿಲ್ಲ. ಇಷ್ಟು ವರ್ಷಗಳಿಂದ ಇಲ್ದಿದ್ದು ಇವಾಗ ಬಂದವಳೆ ಮಗು ಬೇಕು ಅಂತ. ಎದ್ದೇಳಮ್ಮ, ಎದ್ದೇಳ ಮೇಲಕ್ಕೆ. ನನ್ನ ಮಗನ್ ಬಂದ್ರೆ ಬೈತಾನೆ. ಎದ್ದೇಳು, ಹೋಗು ನಿನ್ ಪಾಡಕ್ ನೀನು ಹೋಗು. ನೀನು ಎಲ್ಲಿ ಬದುಕಂತ ಇದ್ದ ಅಲ್ಲಿ ಬದುಕೋ. ನಾವು ಮಗುನ್ ಕೊಡಲ್ಲ. ಗಂಡು ಮಗು ಆದ್ರೆ ಏನೋ ಅನ್ಬೋದು, ಹೆಣ್ಣು ಮಗು ಕಾಲ ಸರಿ ಇಲ್ಲ. ನಾವು ಕಳ್ಸಲ್ಲಮ್ಮ. ನಿನ್ನ ಜೊತೆಗೆ ಮಾತ್ರ ನಾವು ಕಳ್ಸಲ್ಲ. ನಿನ್ನ ಬುದ್ಧಿನ ಕಲ್ಕೊಂಡು ಅವ್ಳ ಜೀವನ ಹಾಳು ಮಾಡ್ಕೊಂಡ್ರೆ ಯಾರು ಮುಂದೆ ಹೊಣೆ ಅದಕ್ಕ? ಇಲ್ಲ ಕಳ್ಸಲ್ಲ. ಕಳಿಸ್ಬೇಡ. ಅದೇನೋ ಕೇಳಿ ಕಳಿಸು. ನಾನು ಏನೋ ಸುಮ್ಮನೆ ಬಂದವಳೆ ಅಂತ ನಾನು ಅನ್ಕೊಂಡ್ರೆ ಮಗುನ ಕರ್ಕೊಂಡು ಹೋಗಿ ಬಂದವಳೆ. ಮಗುನ ಇವಳು ಹೋಗ್ತಕ್ಕಷ್ಟು ಬೆಂಕಿಕ್ತು. ಇವಳು ಬಂಡವಾಳ ನನಗೆ ತಿಳಿದ? ನನ್ನ ಮಗನ ಕೆಲ್ಸಕ್ಕೆ ಹೋದ್ರೆ ಬ್ಯಾಗ್ ಒಂದು ತಗ್ಲಾಕೊಂಡು ಅಲ್ಲಾಡ್ಕೊಂಡು ಹೋಗೋಳ ಅವನ ಜೊತೆಗೆ ಹೋಗಿ ಗಾಡಿನಾಗ. ಇವಳು ಬಂಡವಾಳ ನನಗೆ ತಿಳಿದ? ಮಗುನ್ ಮಾತ್ರ ಒಂದು ಅಜ್ಜ ಆಚಕಿಕ್ಕಿರ್ತದೆ. ನಾನು ಅಷ್ಟೇ. ಇನ್ನ ಅತ್ತೆ ಅದೆಲ್ಲ ಹಿಂದೆ ಆಗೋಗಿರೋದನ್ನ ಇವಾಗ ಯಾಕತ್ತೆ ಹೇಳ್ತಾ ಇದ್ದೀರಾ? ಆಗೋಯ್ತು ಆ ವಿಷಯ ಎಲ್ಲನೋ. ಆಗೋಗಿರೋದನ್ನ ಯಾಕೆ ಹಂಗೆ ಮಾತಾಡ್ತಾ ಇದ್ದೀರಾ? ನಾನು ಇವಾಗ ಹಂಗಿಲ್ಲ, ಚೆನ್ನಾಗಿದ್ದೀನಿ ಅಂತ ಹೇಳ್ತಾವ್ರೆ. ನೋಡೋ, ಆಗೋಗಿದ್ದ್ಯಾವ್ದೋ ಹೋಗೋಗಿದ್ದ್ಯಾವ್ದೋ ಅದೆಲ್ಲ ಕತೆ ನಮಗೆ ಬೇಕಾಗಿಲ್ಲ. ಆಯಮ್ಮನ ಸುದ್ದಿ ನಮಗೆ ಬೇಡ, ನಮ್ಮ ಸುದ್ದಿ ಆಯಮ್ಮಗೆ ಬೇಡ. ನಾನು ಮಾತ್ರ ಮಗುನ ಕಳ್ಸಲ್ಲ ಅಂದ್ರೆ ಕಳ್ಸಲ್ಲ. ಅಕ್ಕ ನೀವು ಬೇಜಾರು ಮಾಡ್ಕೊಂಬಿಟ್ರಿ. ಏನಪ್ಪ ಇವ್ರು ಹಿಂಗೆ ಹೇಳ್ತಾರೆ ಅಂತ. ನೀವು ಸುಮ್ಮನೆ ಇಲ್ಲಿ ಬಂದು ಸಮಯನ ವ್ಯರ್ಥ ಮಾಡ್ತಾ ಇದ್ದೀರಾ ನೀವು. ಮಗು ಬರಲ್ಲಕ್ಕ, ಬರಲ್ಲ ಮಗು. ಅವಳು ಇಲ್ಲೆಲ್ಲ ಹೊಂದ್ಕೊಂಬಿಟ್ಟವಳೆ. ಮಕ್ಕಳ ಜೊತೆಗೆಲ್ಲ ಆಟ ಆಡ್ಕೊಳೋದು, ಮನೆಗ ಎಲ್ಲ ಹೊಂದ್ಕೊಂಬಿಟ್ಟವಳೆ. ಅವಳು ಬರಲ್ಲ. ಇನ್ನು ನೀವು ಬಲವಂತವಾಗಿ ಕರ್ಕೊಂಡೋದ್ರು ಅವಳಿಗೆ ಚೆನ್ನಾಗಿದ್ದೀರಾ ಆಗ್ತದೆ. ಎದ್ದೇಳಮ್ಮ, ಬೇಜಾರು ಮಾಡ್ಕೊಂಬೇಡ. ಎದ್ದೇಳು. ನೀನೇನು ಎಂತ ನಮ್ಗೆ ಚೆನ್ನಾಗಿ ಗೊತ್ತು. ಒಂದು ದಿವಸನೂ ಈ ಮನೆಗಿದ್ದು ದೀಪ ಅಂಟಿಸ್ತಾಳಲ್ಲ ನೀನು. ನನ್ನ ಮನೆಗೆ ಏನೋ ಒತ್ತು ಮುಳುಗ್ತಾನೆ ಇವಾಗ ದೀಪ ಉರಿತಾ ಇದೆ. ಅದಕ್ಕೆ ಕಲ್ಲಾಗ್ತೀಯ ನೀನು. ಹೋಗು, ನಿನ್ನ ಜೀವನ ನೀನು ಮಾಡ್ಕೊ ಹೋಗು. ಮುದುಕಿ ಬಾಯಿ ಮುಚ್ಕೊಂಡು ಕೂತ್ಕೋ. ಏನೇ ಅವಳು ಹೇಳ್ತಾ ಇರೋದು? ಮುದುಕಿ ಬಾಯಿ ಮುಚ್ಕೊಂಡು ಕೂತ್ಕೋ ಅಂತ ಹೇಳ್ತಾವ್ರೆ. ಪರಕೆ ಎತ್ಕೊಂಡು ಬೆಂಗಳೂರು ಗಂಟೆ ಹಿಂದೆ ಬಿದ್ದು ಬಿಡ್ತೀನಿ ನೋಡ್ಕೊ. ನೀನು ಮಕ್ಕಷ್ಟು ಬೆಂಕಿಕ್ತು. ಇಲ್ಲಿಗೆ ಬಂದವಳು ಇವಾಗ ಮಗು ಬೇಕು ಅಂತ ಮಾನ ಮರ್ಯಾದೆ ಬಿಟ್ಬಿಟ್ಟು. ಯಾವುದೇ ಮಗು? ಯಾವ್ದು ಮಗುವ? 2 ವರ್ಷದ ಮಗುನ ಬಿಟ್ಬಿಟ್ಟು ಯಾವನಿಂದ ಓದಲ್ಲ. ಅವಾಗಿರಲಿಲ್ಲ ಮಗುವ, ಇವಾಗ ಬಂದಿದ್ಯಾ ಮಗು ಬೇಕು ಅಂತ? ಅಯ್ಯ ನಿನ್ನ ಅಕ್ಕ ಎದ್ದೇಳ ಮೇಲಕ್ಕೆ ನನ್ನ ಮನೆಯಿಂದ. ಎದ್ದೇಳು. ನಾನೇನು ನಿನ್ನ ಮಗನಿಗೆ ಡೈವರ್ಸ್ ಕೊಟ್ಟಿಲ್ಲ. ನನಗೂ ನಿನ್ಗೆ ಎಷ್ಟು ಅಕ್ಕೈತೋ ನನಗೂ ಅಷ್ಟೇ ಅಕ್ಕದೆ. ನೀನೇನ ನನ್ನ ಹೋಗು ಅಂತ ಹೇಳ್ಬೇಕಾಗಿಲ್ಲ. ಏನು ಹೇಳ್ತಾ ಇರೋದವಳು? ನಿಮ್ಮ ಮಗನ್ಗ ನಾನೇನು ಡೈವರ್ಸ್ ಕೊಟ್ಟಿಲ್ಲ, ನಿನ್ಗೆ ಎಷ್ಟು ಅಕ್ಕದೋ ನನಗೂ ಅಷ್ಟೇ ಅಕ್ಕದೆ ಅಂತ ಹೇಳ್ತಾವಳೆ. ಯಾವುದೇ ಅಕ್ಕಮ್ಮ ಅಕ್ಕು? ಯಾವ್ದು ಅಕ್ಕು? ಎಷ್ಟು ವರ್ಷ ಆಯ್ತು ನೀನು ನನ್ನ ಮಗನ ನನ್ನ ಮೊಮ್ಮಗಳನ್ನ ಬಿಟ್ಬಿಟ್ಟೋಗಿ ಇವಾಗ ಅಕ್ಕು ಕೇಳಕ್ಕೆ ಬಂದಿದ್ಯಾ? ಅಕ್ಕು ಯಾವುದದೆ ಅಕ್ಕು? ಬಾಯಿ ಮುಚ್ಕೊಂಡು ಮಾನ ಮರ್ಯಾದೆಯಿಂದ ಎತ್ತು ಹೋದ್ರೆ ಸರಿ. ಇಲ್ಲ ಅಂತಂದ್ರೆ ಊರಾಗಿನ ಜನಗಳೆಲ್ಲ ನಿಂತು ನೋಡ್ಬೇಕು. ಹಂಗೆ ನೀನು ಮಾನ ಮರ್ಯಾದೆ ಕಳಿಸ್ತೀನಿ, ನೋಡ್ತಾ ಇರೋ. ಬಂದ್ಬಿಟ್ಟು ತಡಿ, ಮಗು ಬೇಕು ಅಂತ. ಮಗು ನನ್ನ ಮಗನ ಸುಳ್ಳು ಹೇಳಿರೋದು ನಿಜವಾಗಿದ್ರೆ ಸಾಕಪ್ಪ ಭಗವಂತ. ಸತ್ತೋದ್ಲು ಅಂತ ಅದು ಯಾವ ಬಾಯಾಗ ಸುಳ್ಳು ಹೇಳಿದ್ನೋ ಅದೇ ಬಾಯಾಗೆ ನಿಜ ಆಗೋಗ್ಬಿಡ್ಲಿ. ಈ ಅಮ್ಮನ ನಮ್ಮ ಪಾಲು ಕಿಲ್ದಿರನೇ ಆಗೋಗ್ಬಿಡ್ಲಿ. ಅಲ್ಲ ತಗೊಂಡೋಗಿ ಮಗು ಬೇಕು ಅಂತ ಬಂದವಳೆ. 2 ವರ್ಷದ ಎಳೆ ಕಂದಮ್ಮನ್ನ ಬಿಟ್ಬಿಟ್ಟು ಅದು ಬೋತುಡಿ ಇವಾಗ ಬಂದವಳೆ ಮಗು ಬೇಕು ಅಂತ. ಮಗು ಎಂತ ಮಾತು ಹೇಳ್ತೀವ? ಯಾವ್ದನ ಬಾಯಕ್ಕನ ನೀರಿರೋ ಬಾಯಕ್ಕನ ಮಗುನ್ ತಳ್ಳಿ ಸಾಯಿಸ್ತೀನಿ ಹೊತ್ತು
ನಿನ್ನ ಕೈಲಿ ಕೊಡಲ್ಲ ಮಗುನ. ನಿನ್ನ ಜೊತೆಗೆ ಯಾವ ಕಾಲಕ್ಕೂ ಕಳ್ಸಲ್ಲ ನಾನು. ಎಂತ ಮಾತು ಹೇಳ್ತೀಯಾ? ಎದ್ದೇಳ್ ಮೇಲಕ್ಕೆ ನನ್ನ ಮನೆಗೆ ಇರಬೇಡ ನೀನು. ಎದ್ದೇಳ್ ಮೇಲಕ್ಕೆ. ಏಯ್, ನಿಮ್ಮ ಅಕ್ಕನ ಮಗು ನೋಡಕ್ಕೆ ಹೋಗ್ಬೇಕು ಅಂತಂದಲ್ಲೇ, ಯಾಕೆ ಹೋಗಿಲ್ಲ? ನಡಿ ಹೋಗೋಣ, ನಡಿ. ಮಗುನ ಹೈಸ್ಕೂಲ್ ಹತ್ರಿಂದ ಹಂಗೆ ಕರ್ಕೊಂಡು ಹೋಗೋಣ, ನಡಿ. ನಿಮ್ಮ ಯಜಮಾನ್ಗೆ ಫೋನ್ ಮಾಡು. ನಾವಿಲ್ಲಿದ್ರೆ ತಾನೇ ಇವಳು ಇಲ್ಲಿ ಕುತ್ಕೊಳ್ಳೋದು. ಏನೋ ಕೆಲಸ ಆದಂತೆ, ಸಾಯಂಕಾಲ ಬರ್ತೀನಿ ಬಿರಿನ, ಹೋಗೋಣ ಮಗುನು ಕರ್ಕೊಂಡು ಅಂತ ಹೇಳ್ದ. ಅದಕ್ಕೆ ಸುಮ್ಮನೆ ಆಗೋದ್ನೆ. ಫೋನ್ ಮಾಡಿ ನಿಮ್ಮ ಯಜಮಾನ್ಕ. ಹೋಗೋಣ, ಫೋನ್ ಮಾಡು. ಮಾಡ್ತೀನಿರೋ. ಇವಾಗ ಆಫೀಸಾಗಿರ್ತಾರೆ. ಈ ಮುದುಕಿ ಏನು ಕಡಿಮೆ ಆದ ಮುದುಕಿ ಅಲ್ಲ, ಭಾರಿ ಮುದುಕಿ. ಅಲ್ಲಕ್ಕ, ಅವ್ರು ಹೇಳ್ತಾ ಇರೋದಕ್ಕೂ ಒಂದು ನ್ಯಾಯ ಆಯ್ತಕ್ಕ. ಅಲ್ಲ, ನೀವು ಅವತ್ತು ಯಾಕೆ ಬಿಟ್ಟು ಹೋದ್ರಿ ಮಗುನ? ಯಾಕೆ ಬಿಟ್ಟು ಹೋದ್ರಿ ಹೇಳಿ? ಇವಾಗ ಮಗು ಕೊಡಂದ್ರೆ ಯಾರು ಕೊಡಲ್ಲ ಅಕ್ಕ. ನನ್ನ ಮಗು ನನಗೆ ಯಾಕೆ ಕೊಡಲ್ಲ? 18 ವರ್ಷ ಆಗೋವರೆಗೂ ಆ ಮಗು ನನ್ನ ಎಂಡವರೆಗಿರ್ಬೇಕು. ಅವತ್ತೆಲ್ಲ ಏನು ಮಾಡ್ತಾ ಇದ್ರಿ ಅಕ್ಕ? ಅವತ್ತೇ ಕರ್ಕೊಂಡು ಹೋಗ್ಬೇಕಾಗಿತ್ತಾನೆ. ಇವಾಗ ಅವಳಿಗೆ ಬುದ್ಧಿ ಬಂದೈತೆ. ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅನ್ನೋ ತಿಳ್ಕೊಳ್ಳೋ ಶಕ್ತಿ ಬಂದೈತೆ. ಇವಾಗ ಮಗು ಅಂತ ಬಂದರೆ ಅವಳು ನಿಮ್ಮ ಜೊತೆ ಬರ್ತಾಳ? ಯಾವುದೇ ಕಾರಣಕ್ಕೂ ಅವಳು ಬರಲ್ಲ. ಇವಾಗ ನಿಮ್ಮ ಹೆಸರು ಎತ್ತಿದ್ರೆ ಜಗಳ ಮಾಡ್ತಾಳೆ. ನಂಗೆ ಅಮ್ಮನೇ ಇಲ್ಲ ಅಂತ ಹೇಳ್ತಾಳೆ. ಫಸ್ಟ್ ಕಳ್ಸ ಅವಳನ್ನ. ಮಗು ಈಗ ಯಾವುದೂ ಇಲ್ಲ, ಕಳ್ಸ್ಕೊಡು. ನೋಡಮ್ಮ, ನೀನು ಸುಮ್ಮನೆ ನಿನ್ನ ಪಾಡಕ್ಕೆ ನೀನು ಇಷ್ಟಿನಿಂದ ಹೆಂಗೆ ಬದುಕಂತ ಇದ್ದೆ ಹಂಗೋಗಿ ಬದುಕಮ್ಮ. ನಾವು ಮಗುನ ಕೊಡಲ್ಲ. ಯಾವುದೇ ಕಾರಣಕ್ಕೂ ಮಗುನ ಕೊಡಲ್ಲ ನಾವು. ಅಕ್ಕ, ನಾನು ನಮ್ಮ ಯಜಮಾನ್ರ ಹತ್ರ ಮಾತಾಡಿ ನಿಮ್ಮ ಫೋನ್ ನಂಬರ್ ಕೊಟ್ರಿ, ನಾನು ನಿಮ್ಗೆ ಫೋನ್ ಮಾಡ್ತೀನಿ. ಸುಮ್ಮನೆ ಆಯಮ್ಮನ ಬೇಜಾರು ಮಾಡ್ಕೊಳೋದೆಲ್ಲ ಯಾಕೆ? ಮಾತಾಡಿ ಯಾವುದೊಂದಕ್ಕೂ ನಿಮ್ಗೆ ಫೋನ್ ಮಾಡ್ತೀನಿ. ಅವಾಗ ಬನ್ನಿರಿ ನೀವು. ನಮ್ಮ ಯಜಮಾನ್ರು ಬಂದರೆ ನನ್ನನ್ನು ಬೈತಾರೆ, ಯಾಕೆ ಮನೆಗೆ ಸೇರಿಸ್ತೆ ಅಂತ. ಇದೊಳ್ಳೆ ಚೆನ್ನಾಗಿ ಮಾತಾಡ್ತೀಯಲ್ಲ ಸ್ನೇಹ. ನಾನೇ ಡೈವರ್ಸ್ ಕೊಟ್ಟಿದ್ದೀನಾ? ನಿಮ್ಮ ಯಜಮಾನ್ರು ಬಂದರೆ ಬೈತಾರೆ ಅಂದರೆ ನಿನ್ಗೆ ಹೆಂಗೆ ಗಂಡನೋ ನನಗೂ ಹಂಗೆ ಗಂಡ ಅವನು. ನಿನ್ಗೆ ಎಷ್ಟು ಅಧಿಕಾರ ಆಯಿತೋ ನನಗೂ ಅಷ್ಟೇ ಅಧಿಕಾರ ಐತೆ. ನೀನು ಹಿಂಗೆಲ್ಲ ಮಾತಾಡೋದು ತಪ್ಪು. ಸರಿನಕ್ಕ, ಆಯಿತು ನೀವು ಹೇಳ್ದಂಗೆ ಆಗಲಿ. ಸರಿ, ನಮ್ಮ ಯಜಮಾನ್ರು ಬರೋವರೆಗೂ ಕೂತ್ಕೊಂಡೆ ಇರ್ರಿ, ಮಾತಾಡ್ಕೊಂಡು ಹೋಗಿರಂತೆ. ನಿನ್ನ ಗಂಡಕ್ಕೆ ಫೋನ್ ಮಾಡಿ ಹೇಳ್ತೀನಿ. ನಿನ್ನ ಗಂಡವೇನು ಸರಿ ಉಳ್ಕ. ಜುಟ್ಟು ಆಚಕ್ಕೆ ನಿಡ್ತಾನೆ. ಬಾಯಿ ಮುಚ್ಕೊಂಡು ಕುತ್ಕ ಮುತ್ಕಿ. ಎತ್ಕೊಳಗ ಆಚೆ ಕುಂಬಳಕಾಯಿ ಕುಗ್ತಂಗೆ ಕುಗ್ಬಿಡ್ತೀನಿ ನೋಡ್ಕೊ. ಏನು ಹೇಳ್ತಾವಳೆ ಅವಳು? ಬಾಯಿ ಮುಚ್ಕೊಂಡು ಕೂತ್ಕ ಮುತ್ಕಿ. ಎತ್ಕೊಳಗ ಆಚೆ ಕುಂಬಳಕಾಯಿ ಕುಗ್ದಂಗೆ ಕುಗ್ತೀನಿ ಅಂತ ಹೇಳ್ತಾವಳೆ. ಅಯ್ಯೋ, ಇವಳು ಅಕ್ಕಿ ಅದು ಮಕ್ಕ. ಆಶೆಗೆ ಮಂಡುಪರ್ಕೆ ಇಕ್ಕಿದ್ದೀನಿ. ಎತ್ಕೊಂಬಾವಕ್ಕೆ ನೋಡಿ ಅವಳಿಗೆ ಬಡಿತೀನಿ. ಯಾವನಿಂದೇನೋ ಭುಜದ ಮೇಲೆ ಕೈ ಹಾಕೊಂಡು ಗಾಡಿ ಹೋಗ ಸುತ್ತಾಡೋ ಹೋಗ ಇರಿಲ್ಲ ಮಗು. ಇವಾಗ ಮಗುವ ಇವಳ್ಕ ಯಾನಿಟಿ ಬ್ಯಾಗ್ ಒಂದು ತಗ್ಲಾಕೊಂಡು ಹೋಗ್ಬಿಟ್ಟವಳಂದ್ರೆ ಸಾಯಂಕಾಲ ಬರೋಳು ಮನೆಗ. ಮಗುನು ಬೇಡ, ಮಟ್ಟನು ಬೇಡ. ಸುಪ್ನಾತಿ ಇವಳು, ಅಂತಿಂತ ಸುಪ್ನಾತಿ ಅಲ್ಲ. ಅಕ್ಕ, ಯಾಕೆ ಸುಮ್ಮನೆ ಗಲಾಟೆ? ನಾನು ಫೋನ್ ಮಾಡ್ತೀನಿ, ನೀವು ಹೋಗಿ. ಇಲ್ಲ, ಮಗು ಬರೋವರೆಗೂ ನಾನು ಹೋಗಲ್ಲ. ಮಗು ಹತ್ರ ಮಾತಾಡಬೇಕು. ಆಯಿತು, ನಿಮ್ಮ ಇಷ್ಟ ಅಕ್ಕ, ಇರ್ರಿ. ಮಗು. ಓಹೋ, ಸಾಧ್ಯವಿಲ್ಲ ಮಗು ಮೇಲೆ ಅಕ್ಕರೆ ಈ ಅಮ್ಮನ್ಕ. ಇವಾಗ ಉಟ್ಕೊಂಬಂದ್ಬಿಟ್ಟದೆ ಮಗು ಮೇಲೆ ಅಕ್ಕರೆ. ಇಷ್ಟಿನಿಂದ ಜ್ಞಾಪಕ ಇರಲಿಲ್ಲ ಮಗುವ. ಯಾವನಿಂದೇನೋ ತಿರ್ಗೋವಾಗ ಗಂಡನ ಮಗುನ ಬಿಟ್ಬಿಟ್ಟು ಅವನಿಂದ ಓಡೋದೆ. ಇವಾಗ ಬೇಕಾ ಮಗುನಿಗ? ಎಷ್ಟು ಮಾತಾಡ್ತಾಳೆ ನೋಡು ಸಾಯ ಮುತ್ಕಿ. ಮಾತಾಡು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ.